ಹುಣಸೂರು ನಗರದ 17 ಎಕರೆ ನರಸಿಂಹಸ್ವಾಮಿ ತಿಟ್ಟು ಭೂಮಿಯನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಇಲಾಖೆ ಅಧಿಕಾರಿಗೆ ನಗರಸಭೆಯ ಜಂಟಿಯಲ್ಲಿ ತುರ್ತಾಗಿ ನಕ್ಷೆ ತಯಾರು ಮಾಡಬೇಕು ಎಂದು ಶಾಸಕ ಜಿಟಿ ಹರೀಶ್ ಗೌಡ ತಿಳಿಸಿದ್ದಾರೆ. ನಗರಸಭೆಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನೆಯ ಶಾಸಕ ಜಿಟಿ ಹರೀಶ್ ಗೌಡ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ನಂತರ ಸಭೆಯಲ್ಲಿ ಮಾತನಾಡಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಲಕ್ಷ್ಮೀಶ್ ಗೌಡ ಸಭೆಗೆ ನರಸಿಂಹಸ್ವಾಮಿ ತಿಟ್ಟು 161 ಹಕ್ಕುಪತ್ರ ನೀಡಿದ್ದೇವೆ. ನಗರದಲ್ಲಿ 17 ಕೊಳಚೆ ಪ್ರದೇಶವನ್ನ ಎಂದು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದೀರಿ. ನರಸಿಂಹಸ್ವಾಮಿ ತಿಟ್ಟಿಗೆ ರಸ್ತೆ, ಚರಂಡಿ ಮೇಲೆ ಮನೆ ಕಟ್ಟಿಕೊಂಡಿದ್ದೀರಾ. ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀರಾ. ಇಲಾಖೆ ವತಿಯಿಂದ ಮೊದಲು ಬಡಾವಣೆ ನಕ್ಷೆ ತಯಾರು ಮಾಡಬೇಕಿತ್ತು. ಹಕ್ಕುಪತ್ರ ನೀಡಿದ್ದೀರಾ. ನಗರಸಭೆಯಲ್ಲಿ ಯಾವುದೇ ಖಾತೆಯಾಗಿಲ್ಲ ಎಂದು ಸ್ಥಳೀಯರು ದೂರುತ್ತಾರೆ. ಆದರೆ ನಗರಸಭೆಯವರು ಅನಧಿಕೃತ ಬಡಾವಣೆ ಎಂದು ಅಧಿಕಾರಿಗಳು ಹೇಳುತ್ತಾರೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಡೆಂಗು ಜ್ವರ ಕಂಡು ಬರುತ್ತಿರುವುದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಂಜೆಯವರೆಗೂ ವೈದ್ಯರು ಇರಬೇಕು ಹಾಗೂ ಪ್ರತಿಯೊಬ್ಬರು ಬಯೋಮೆಟ್ರಿಕ್ ನೀಡಬೇಕು ಎಂದು ಶಾಸಕರು ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಕೀರ್ತಿಕುಮಾರ್ ಸೂಚನೆ ನೀಡಿದರು. ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಡೆಂಗ್ಯೂ ರೋಗಿಗಳಿಗೆ 2 ಕೊಠಡಿ ಮೀಸಲಿರಿಸಿದ್ದೇವೆ. ಜ್ವರ ಕಂಡು ಬಂದಲ್ಲಿ ರೋಗಿಯನ್ನ ಪರೀಕ್ಷಿಸಿ ಪ್ರಥಮ ಚಿಕಿತ್ಸೆಯನ್ನ ಉತ್ತಮ ರೀತಿಯಲ್ಲಿ ನೀಡುತ್ತಿದ್ದೇವೆ. ಮಕ್ಕಳ ಹಾಗೂ ಚರ್ಮ ತಜ್ಞರ ಕೊರತೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ವೈದ್ಯರನ್ನ ನೇಮಕ ಮಾಡಿಕೊಡಬೇಕೆಂದು ಶಾಸಕರಲ್ಲಿ ಡಾಕ್ಟರ್ ಸತೀಶ್ ತಿಳಿಸಿದರು. ತಾಲೂಕಿನಲ್ಲಿ ಪಂಚಾಯಿತಿ ಜಾತಿ, ಪಂಚಾಯಿತಿ ಪಂಗಡದ ಸಮುದಾಯ ಭವನಗಳು ಯಾವುದು ಅರ್ಧಕ್ಕೆ ನಿಂತಿರುವ ಭವನಗಳಿಗೆ ಅಧಿಕಾರಿಗಳು ನನಗೆ ಮಾಹಿತಿ ನೀಡಿ ನಾನು ಇಲಾಖೆಯಿಂದ ಅನುದಾನ ತರಲು ಸಂಪೂರ್ಣವಾಗಿ ಸಹಕರಿಸುತ್ತೇನೆ ಎಂದು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮನು, ತಹಶೀಲ್ದಾರ್ ಮಂಜುನಾಥ್, ಪೌರಾಯುಕ್ತರಾದ ಮಾನಸ, ಬಿಒ ಮಹದೇವ್, ಬಿಆರ್ಸಿ ಸಂತೋಷ್ ಕುಮಾರ್, ಶರವಣ, ಎಡಿಎಲ್ಆರ್ ಅಧಿಕಾರಿ ಹುಸೇನ್, ಮೊಹಮ್ಮದ್ ಕಲೀಂ, ಸೈಯದ್ ನುಸ್ರತ್, ಫಾತಿಮಾ, ಮಹೇಶ್ ಇನ್ನಿತರು ಹಾಜರಿದ್ದರು. ನಮ್ಮ ಮಂಜುನಾಥ್ ಬಡಾವಣೆಯಿಂದ ಈಗ ನಮ್ಮ ಮನೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮೇಲುಕೊರೆ ಸ್ಟ್ರೇಟ್ ಹೋದ್ರೆ ಒಂದು ಹೋಗುತ್ತಲ್ಲ ಕೆಳಗಡೆ ಸಾಕೇತ್ ಬಡಾವಣೆ ಎಲ್ಲ ಅದರಿಂದ ಮೇಲೆ ಹೊಸದಾಗಿ ಮಾಡೋರು ಲೇಔಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗಿಲ್ಲ ಇಲ್ಲೇ ನಮ್ಮ ಅದೇನು ರಿಲೀಸ್ ಮಾಡಿದ್ದೀರಾ? ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡ್ಬೋದು. ಯಾರಾದ್ರೂ ಮಾಡಿರ್ಲಿ XYZ ಎಸ್ ಪಕ್ಕದ್ದು ಯಾವುದೇ ಕಾರಣಕ್ಕೂ ಒಂದು ಸೈಡ್ ರಿಲೀಸ್ ಆಗಬಾರ್ದು. ಅಬ್ಜೆಕ್ಷನ್ ಬರೆದು ಹಾಕಿ. ಮಾಡಿ ಪಾರ್ಕ್ ಒಳಗಡೆ ಮಾಡಿ ಆಯ್ತು. ಪಾರ್ಕ್ ಒಂದ್ ನಿಮಿಷ ಪಾರ್ಕ್ ಅಂತ ತಂದು ಕೂರ್ಸೋಲ್ವಾ? ಪಾರ್ಕ್ ಒಳಗಡೆ ನಮಗೆ ಸ್ಟಾಮ್ ವಾಟರ್ ಡ್ರೈನ್ ಮಾಡಕ್ಕೆ ಅವಕಾಶ ಇದೆ. ಆ ಡ್ರೈನ್ ಮಾಡ್ಕೊಳ್ಳಿ. ಸೈಟ್ ಆಗಿರೋದು ಪಾರ್ಕ್ ಇಲ್ಲ, ಅಲ್ಲಿ ಸೈಟ್ ಆಗಿದೆ. ಆ ಜಾಗದಲ್ಲಿ ಸ್ಟಾಮ್ ವಾಟರ್ ಡ್ರೈನ್ ಆಗಿದೆ ಹೊರತು ನೀವು ರಿಪೋರ್ಟೇ ಬರ್ದು ಹಾಕಿ. ಇಡೀ ಹುಣಸೂರು ನಮ್ಮ ಹುಣಸೂರು ನಗರಕ್ಕೆ ತೊಂದರೆ ಆಗ್ತಿದೆ. ಮಾಡಿದ್ರೆ ಮುಂದೆ ಆ ಇಡೀ ಬಡಾವಣೆ ಮುಚ್ಚೋಯ್ತದೆ. ಆ ಬಡಾವಣೆಯಿಂದ ಫುಲ್ ಮಂಜುನಾಥ್ ಬಡಾವಣೆ ಕ್ಲೋಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಸೈಟ್ ರಿಲೀಸ್ ಮಾಡಿಬಿಡಿ. ನೋಡಿ ಆ ಭಾಗದಲ್ಲಿ ನೀವೊಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿ ಅಲ್ಲೊಂದು ನೋಟಿಫೈ ಮಾಡಿಸ್ಬಿಡಿ ದೊಡ್ಡ ಮೋರಿಗೆ. ರೋಡೆಲ್ಲ ಕೆಟ್ಟವ್ರೆ. ಈಗ ಸುಂದರ ಬಡಾವಣೆಯಲ್ಲಿ ವಿಡ್ತು ಎಷ್ಟಿದೆ ಮಾಡ್ಕೊತವ್ರೆ. ನಾನು ನೋಡ್ಲಿಕ್ಕೆ ನೀವು ವಯಸ್ಸು ಇಂಜಿನಿಯರ್ಗಳಿಗೆ ಡಿವೈಡ್ ಮಾಡಿ ಯಾವ ಹೊಸ ಕಟ್ಟಡಗಳು ಪ್ರಾರಂಭ ಆಗ್ತಾ ಇದಾವೆ ಜವಾಬ್ದಾರಿ ಫಿಕ್ಸ್ ಮಾಡಿದೀವಿ. ಯಾವ್ದಾದ್ರು ಹೊಸ ಸರ್ವೆ ಮಾಡಿಸ್ಬೇಕು ಅಂತ ಸ್ಲಮ್ ಎಕ್ಸ್ಟೆನ್ಷನ್ ಸರ್ವೆ ಏನಾಯ್ತು ಈಗ? ಅದು ಸರ್ ಅದು SCS ಮಾಡಿಸ್ಬೇಕು ಸರ್. ಏನಾಯ್ತು ಈಗ? ನೆನ್ನೆ ಅವತ್ತು ನಿಮ್ಮ ಎಕ್ಸಿಕ್ಯೂಟಿವ್ ಹೇಳೋದಿಲ್ಲ ಅದನ್ನೇ ಹೇಳಿದೆ ನಾನು. ಇನ್ನೂ ಸ್ಟಾಫ್ ಕೊಟ್ಟಿಲ್ವಾ? ಮಾತಾಡ್ತೀನಿ. ಈಗ ನೀವು ನಿಮ್ಮ 17 ಸ್ಲಮ್ಗಳನ್ನು ಒಂದು ಸರ್ವೆ ಮಾಡಿ ಅವ್ರಿಗೆ ಯಾರ್ಯಾರಿಗೆ ಹಕ್ಕುಪತ್ರ ಏನೇನು ಕೊಟ್ಟಿದ್ದೀರಿ, ಈ ಖಾತೆಯಲ್ಲಿ ಅನಧಿಕೃತ ಬಡಾವಣೆ ಅಂತ ಒಂದು ಕಡೆ ಖಾತೆ ಮಾಡೋಕ್ಕಾಗ್ತೀರಿ. ಅಟ್ಲೀಸ್ಟ್ ನಿಮ್ದಾದ್ರೂ ಖಾತೆ ಮಾಡೋಕ್ಕೆ ಅನುಕೂಲ ಆಗಲಿ. ಈಗ ಇವ್ರದ್ದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ, ನಿಮ್ಗೆ ಹಕ್ಕುಪತ್ರ ಕೊಡಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಯಾರು ಗೊತ್ತಿರೋರು ಇಲಾಖೆಯವ್ರ ಜೊತೆ ಸಂಪರ್ಕ ಮಾಡ್ಕೊಂಡು ಕೇಳ್ಕೋಬೇಕು ಅಲ್ವಾ?
ಅಲ್ವಾ? ಈಗ ಹಕ್ಕುಪತ್ರ ಕೊಟ್ಟು ಆಗ್ಬಿಟ್ಟಿದೆ ಸರ್ ಈಗ. ಸರ್ ನಮ್ಗೆ ಹಕ್ಕುಪತ್ರದಲ್ಲಿ ಇಲ್ಲ ಇಲ್ಲ ಸರ್, ಹಕ್ಕುಪತ್ರದಲ್ಲಿ ವಾಸ ಮಾಡ್ತಿರ್ತಾರೆ ಆ ಜಾಗಕ್ಕೆ ಮಾತ್ರ ಹಕ್ಕುಪತ್ರ ಕೊಡೋದು. ಖಾಲಿ ಲಕ್ಷ್ಮೀ ಸರ್, ನಾನು ಆಯ್ತು 5 ಅಡಿಕ್ಷನ್ ಇಲ್ಲ, ಆದ್ರೆ ನಮ್ಗೊಂದು ಮನಸ್ಸಾಕ್ಷಿ, ನಮ್ಗೊಂದು ಯೋಚನೆ ಮಾಡಿ ಶಕ್ತಿ ಇರ್ಬೇಕಲ್ವಾ? ಹೌದು. ಅದನ್ನ ನಾನು ಹೇಳ್ತಾ ಇದ್ದೀನಿ, ನಾನು ನೇರವಾಗಿ ಹೇಳ್ತೀನಿ ಅಷ್ಟೇ. ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ನೋಡಿ ನೀವು ಇಮಿಡಿಯೇಟ್ ಆಗಿ ಒಂದು ಸರ್ವೆ ಮಾಡಿಸಿ 18 ಎಕರೆ ಜಾಗ ಗುರ್ತಿಸಿ ಫಸ್ಟ್ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಬೇಕು. ಅಲ್ಲಿಗೆ ಅದು ಯಾವುದೇ ಮನೆ ರಸ್ತೆ ಮೇಲಿದ್ರೆ ತೆರವುಗೊಳಿಸ್ಬೇಕು. ಏನು ಎಕ್ಸ್ಟೆನ್ಷನ್ಗಳಾಗಿದೆ, ಡ್ರೈನೇಜು ರಸ್ತೆ ಇಲ್ಲ, ಡ್ರೈನೇಜ್ ಮೇಲೆ ಸ್ಲ್ಯಾಬ್ ಹಾಕಿ ಅಂತಾರೆ ಓಡಾಡಕ್ಕೆ ರಸ್ತೆಗೆ. ಈ ಕಡೆನೂ ಮನೆ, ಈ ಕಡೆನೂ ಮನೆ, ಮಧ್ಯ ಡ್ರೈನು. ಡ್ರೈನ್ ಹೋಗ್ಬೇಕು, ರೋಡ್ ಇದಿರಲ್ಲ, ಅದು ಹೆಂಗೆ? ನಮ್ಗೆ ಆಶೆ ಹಕ್ಕುಪತ್ರ ಕೊಟ್ಟಿದ್ರಿ, ಆ ಕಡೆಗೆ ಹಕ್ಕುಪತ್ರ ಕೊಟ್ಟಿದ್ರಿ, ಈ ಕಡೆ ಹಕ್ಕುಪತ್ರ ಕೊಟ್ಟಿದ್ರಿ, ರಸ್ತೆಯಲ್ಲಿ ಹಕ್ಕುಪತ್ರ ಹೆಂಗ್ ಕೊಟ್ರಿ ನೀವು? ಈಗ 18 ಎಕರೆ ಜಾಗ ಉಳಿದಿದೆ ಅಲ್ವಾ? ಕೊಟ್ಟು ಉಳಿದಿದೆ. ಪ್ಲಾನ್ ಮಾಡ್ಬೋದು ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ಪ್ಲಾನ್ ಮಾಡಿದ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ ನಾನು ಏನಾಗುತ್ತೆ ಅಂತ. ಈಗ ನಮ್ಮ ಹುಣಸೂರು ಅಲ್ಲಿ ಮಳೆ ಬಿದ್ದರೆ ಇಲ್ಲಿ ಮಂಜುನಾಥ ಬಡಾವಣೆ ತುಂಬಿ ತುಳುಕ್ತಾ ಇರ್ತದೆ. ಈ ಕಡೆ ಅಲ್ಲಿ ನಮ್ಮ ಆ ಬಡಾವಣೆ ಮಾತ್ರ, ನಾನು ಹೇಳಿದ ಬಡಾವಣೆ ಮಾತ್ರ ರಿಲೀಸ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಸೈಡು ಅಲ್ಲಿ ಅದು ಯಾವುದೋ ಒಂದು ಮಾಡೋದ್ರಲ್ಲಿ ಬಡಾವಣೆ ಅಲ್ಲ. ಆ ಕಡೆಯಿಂದ ದೊಡ್ಡ ಮೂರಿಗೆ ಕೊಟ್ಟಿಲ್ಲ, ಒಳಮನ್ಕಟ್ಟೆಗೆ ಮಧ್ಯದಲ್ಲಿ ಒಂದು ಬ್ಲಾಕ್ ಆಗಿದೆ. ಅದು ಯಾವುದೇ ಕಾರಣಕ್ಕೂ ರಿಲೀಸ್ ಆಗಿಲ್ಲ ಸೈಟ್ ಇಲ್ಲ. ಅದೆಲ್ಲ ಫುಲ್ ಮಂಜುನಾಥ ಬಡಾವಣೆಗೆ ಫುಲ್ ನೀರು ತುಂಬಕ್ಕೆ ಆ ಬಡಾವಣೆ ಕಾರಣ. ಹೇಳಿದ್ದೆ ಅವತ್ತು, ನಿಮ್ಮ ಯಾರು ಯಾರು ಬಂದಿಲ್ವಾ? ನೀವೇ ಇದ್ದೀರಿ, ನೀವು ಬಂದಿಲ್ಲ ಅವತ್ತು. ನೀವು ಇಲ್ಲ, ಶರ್ಮಿಳಾ ಇದ್ರು, ಶರ್ಮಿಳಾ ಕರ್ಕೊಂಡು ಹೋಗಿದ್ವಿ. ಶರ್ಮಿಳಾ ಅವ್ರು ಬರಕ್ಕೆ ಹೇಳಿ. ನೆಕ್ಸ್ಟ್ ಈಗ ನಿಮ್ದು ಅದು ಯಾವಾಗ ಕೊಡ್ತೀರಿ ಹೇಳಿ? 117 ಸರ್ವೆ ನಂಬರ್ ಮುಕ್ಕಳ್ಳಿ, ಸರ್ವೆ ನಂಬರು ಕೆರೆ, ಸರ್ವೆ ನಂಬರ್ ಬರುತ್ತೆ ಸರ್. 100 ಅದು ಕೆರೆ, ಅದನ್ನ 30 ಕುಂಟೆ, ಅದು ಮನೆ. ಎಲ್ಲಿ ಅದು? 117 ಸರ್ವೆ ನಂಬರ್ ಮುಕ್ಕಳ್ಳಿಲೆ ಬರುತ್ತೆ ಮೇಲ್ಗಡೆ. ನರಸಿಂಹಸ್ವಾಮಿ ಬಡಾವಣೆ ಎನ್.ಎಸ್. ತಿಟ್ಟಲ್ಲೇ ನರಸಿಂಹಸ್ವಾಮಿ ತಿಟ್ಟ ತರ ಬರುತ್ತೆ ಸರ್. ಅದು ಎನ್ಕ್ರೋಚ್ ಆಗಿದೆಯಾ? ಅಲ್ಲಲ್ಲ, ಪೂರ್ತಿ ಕಟ್ಕೊಂಡ್ಬಿಡೋರೆ. ಅಲ್ಲಿ ಬರುತ್ತೆ ಸರ್ ನರಸಿಂಹಸ್ವಾಮಿ ತಿಟ್ಟ. ನಾನು ಹೇಳ್ತಾ ಇರೋದು 117 ಹೇಳ್ತಿರಲ್ಲ, ಸರ್ವೆ ನಂಬರ್ ಮುಕ್ಕಳ್ಳಿ, 117 ಮೂಕನಹಳ್ಳಿ. ಈಗ ನಾನು ಹೇಳ್ತಾ ಇರೋದು ಕೊಟ್ಟಾಗಿದೆ, ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. 18 ಎಕರೆ ಮಾಸ್ಟರ್ ಪ್ಲಾನ್ ರೆಡಿ ಆಗ್ಬೇಕು, ಸರ್ವೆ ಆಗ್ಬೇಕು, ಮಾಸ್ಟರ್ ಪ್ಲಾನ್ ಆಗ್ಬೇಕು. ಅಲ್ಲಿ ಹಕ್ಕುಪತ್ರ ನೀವೇನು 161 ಜನ ಕೊಟ್ಟಿದ್ರೆ ಅದು ಗೊತ್ತಾಗಬೇಕಲ್ಲಿ. ಹಕ್ಕುಪತ್ರ ಯಾರು ಕೊಟ್ಟಿಲ್ಲ, ಅರ್ಧ ಫಲಾನುಭವಿಗಳು ಪಟ್ಟಿ ಆಗ್ಬೇಕು. ರಸ್ತೆ ಕ್ಲಿಯರ್ ಆಗಿ ಬಿಡ್ಬೇಕು, ಚರಂಡಿ ಕ್ಲಿಯರ್ ಆಗಿ ಬಿಡ್ಬೇಕು, ಸೆಪ್ಟಿಕ್ ಟ್ಯಾಂಕ್ ಆಗ್ಬೇಕು. ಇಷ್ಟಾದ್ರೆ ಮಾತ್ರ ಮಾಡಕ್ ಸಾಧ್ಯ ಇದೆ, ಇಲ್ಲಾಂದ್ರೆ ವಾಸ ಮಾಡಕ್ಕೂ ಅಲ್ಲಿ ಮಾಡಕ್ ಆಗಲ್ಲ. ಫಸ್ಟು ಬೇರೆ ಬೇರೆ ಸ್ಲಮ್ಗಳಿದಾವೆ, ಎಲ್ಲ ಮಧ್ಯದಲ್ಲಿ ಸೇರ್ಕೊಂಡಿದ್ದಾವೆ. ನಮ್ಗೆ ಟೌನ್ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟವೆಲ್ಲ. ಈ ಫಸ್ಟು ನಮ್ಗೆ ಹೊರಭಾಗ ಇರೋದು ಅದೊಂದೇ. ಎಕ್ಸ್ಟೆನ್ಷನ್ ಪಕ್ಕದಲ್ಲಿ ಗುಡಿಸ್ಲುಗಳು ಹಾಕೊಂಡು ಹೋಗಕ್ಕೆ ಅವಕಾಶಗಳು, ಪಾರ್ಕಲ್ಲೂ ಗುಡಿಸ್ಲಾಕತ್ತಾರೆ, ಗುಡಿಸ್ಲು ಡ್ರೈನಲ್ಲೂ ಗುಡಿಸ್ಲಾಕತ್ತಾರೆ, ಎಲ್ಲ ಹಾಕಕ್ಕೆ ಮಾಡಿದ್ದಾರೆ. ನೀವು ಎಕ್ಸ್ಟೆನ್ಷನ್ ಎಷ್ಟು 20 ಅಡಿ 30 ಅಡಿ ಸೈಟ್ ಕೊಟ್ಟಿದ್ದೀರಿ, ಅದನ್ನ ಗುರ್ತು ಮಾಡಿ 20 ಅಡಿ 30 ಅಡಿ ಎಲ್ಲಿ ಅಂತ ಪ್ಲಾನ್ ಇರಬೇಕು. ನೋ ಎಕ್ಸ್ಟೆನ್ಷನ್, ನೋ ಎಕ್ಸ್ಟೆನ್ಷನ್. 10 ಅಡಿ ಪಾಪ 15 ಅಡಿ ಅವ್ರು ವಾಸ ಮಾಡಕ್ಕಾಯ್ತದ? 20 ಅಡಿ 30 ಅಡಿ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೇಕಾಗಿತ್ತು. 10 ಅಡಿ 15 ಅಡಿ ಕೊಟ್ಟಾರೆ, ಇಲ್ಲ 20 ಕೊಟ್ಟಾರೆ. 15 ಕೊಟ್ಟಿದ್ದೀರಾ ಸರ್? ಅವರು ಏನು ನಿಮ್ದಿದೆ ಹಚ್ಚಿರ್ಬೇಕು ಅಂತಿದೆ. ಮಿನಿಮಮ್ ನೀವು ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅವತ್ತು ನೀವು ಒಂಚೂರು ಯೋಚನೆ ಮಾಡ್ಬೇಕಾಗಿತ್ತು. ಅವ್ನು 10 ಅಡಿ 15 ಅಡಿ ವಾಸ ಮಾಡಕ್ಕಾಗತ್ತಾ? ಇಲ್ಲ ಎಕ್ಸ್ಟೆನ್ಷನ್ ಆಗ್ತಾರೆ, ಇನ್ನೊಂದು ಕುಟುಂಬ, ಅವ್ರ ಮಕ್ಕಳು ಮತ್ತೊಂದು ಮೊಮ್ಮಕ್ಕಳು ಉಳಿಯಕ್ಕಾಗತ್ತಾ? ಅಟ್ಲೀಸ್ಟ್ 20-30 ಕೊಡದೇ ಇದ್ಮೇಲೆ ನಾವು ಕೊಟ್ಟು ಪ್ರಯೋಜನ 10 ಅಡಿ 15 ಕೊಟ್ಟೇನು ಪ್ರಯೋಜನ? ಕೊಟ್ಟಿದ್ದೀರಿ 10 ಅಡಿ 15 ಅಡಿ ಎಕ್ಸ್ಟೆನ್ಷನ್ ಜಾಗ ಇದೆ, ಅವಕಾಶ ಇದೆ. ರಸ್ತೆ ಮೇಲೆ ಯಾವ ಅವಕಾಶ ಬಿಟ್ಟು ರಸ್ತೆ ಮೇಲೆ ಬಂದಿದೆ. ನೀವು ರಸ್ತೆ ಗುರ್ತೇ ಮಾಡಿಲ್ಲ, ನೀವು ರಸ್ತೆನೇ ಗುರ್ತು ಮಾಡಿಲ್ಲ. ಅಲ್ಲಿ ರಸ್ತೆ ಗುರ್ತು ಮಾಡಿದ್ದೀರಾ? 161. ನೀವು 18 ಎಕರೆದು ಇನ್ನೊಂದು 15 ಡೇಸ್ ಟೈಮು, 15 ಎಕರೆ 18 ಎಕರೆ ನಿಮ್ಮ ಇದು ನೀವು ರೆಸಲ್ಯೂಷನ್ ಮಾಡ್ಕೊಂಡು ನಿಮ್ಮ ಆಫೀಸಿಂದ ಫಾಲೋ ಅಪ್ ಮಾಡ್ಬೇಕು. ಇದನ್ನ ಸುಮ್ಮನೆ KDP ಮುಗಿಸ್ಕೊಂಡು ಹೋಗ್ಬಿಡೋದಲ್ಲ. ಇದು ನೆಕ್ಸ್ಟ್ ಫಾಲೋ ಅಪ್ ಆಗಬೇಕು. ನೀವು ನಗರಸಭೆಯವ್ರದ್ದು ಅಷ್ಟೇ, ನಗರಸಭೆಯಿಂದ ಒಬ್ರು ಕೊಟ್ಟವ್ರಿಗೆ ಜೊತೆಗೆ ಅಲ್ಲಿ 18 ಎಕರೆಲಿ ಏನಾಗಿದೆ ವಸ್ತುಸ್ಥಿತಿ ಫಸ್ಟು ಅಲ್ಲಿ ರಸ್ತೆ ಎಲ್ಲಿ ಬಿಡಬೇಕು, ಚರಂಡಿ ಎಲ್ಲಿ ಹೋಗ್ಬೇಕು,
ನಮ್ಮ ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಮಾಡಬೇಕು, ಇಲ್ಲ ಸೆಪ್ಟಿಕ್ ಟ್ಯಾಂಕ್ ಆಗಿರೋ ಕಡೆ ಕನೆಕ್ಟ್ ಮಾಡಬೇಕು. ಸೆಪ್ಟಿಕ್ ಟ್ಯಾಂಕ್ ಇಲ್ವಲ್ಲ ಅಲ್ಲಿ, ಎಲ್ಲಿ ಕೊಡ್ತೀವಿ ಇಲ್ಲ ನೀವು? ಸರ್ ಅಲ್ಲಿ ಇಲ್ಲ, ಮೊದಲು ನೀವು ಸೆಪ್ಟಿಕ್ ಟ್ಯಾಂಕ್ ತಗೋಬೇಕಲ್ಲ, ಅಲ್ಲಿ ಜಾಗ ಗುರ್ತು ಮಾಡ್ಬೇಕಲ್ಲ. ಅದಕ್ಕೆ 18 ಎಕರೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕಲ್ಲ. ನೀವು ಮಾಸ್ಟರ್ ಪ್ಲಾನ್ ಮಾಡಾದ್ಮೇಲೆ ನೀವು ಒಪ್ಪಂದ ಕೊಡ್ಬೇಕಾಗಿತ್ತು. ಈಗ ರಸ್ತೆಗೆ ಒಪ್ಪಂದ ನಿಮ್ ಪೇಪರ್ ಬಂದಿತ್ತು, ನಾನು DHO ಮಾಡಿದೆ. ನೀವು ನೋಡಿದ್ಮೇಲೆ ನನಗೆ ಆಶ್ಚರ್ಯ ಆಗೋಯ್ತು. ನಾನು ಸೆಷನ್ ಕೇಳಿದ್ದು 9 ಕೋಟಿ ರಿಲೀಸ್ ಆಗೋಯ್ತು. ಆಮೇಲೆ ಇಲ್ಲ ಸರ್ ಈಗ ಸೆಷನ್ ನಾವು ಇನ್ನೊಂದಾದ್ರು ಪೇಪರ್ ಬಂದಿತ್ತಪ್ಪ, ಅದನ್ನು ನೋಡಿದೆ, ಅದಿನ್ನೂ ರಿಲೀಸ್ ಆಗಿಲ್ಲ. ತೊಂದರೆ ಇಲ್ಲ. ಪೋಲಿಯೋ 76% ಇದೆಯಲ್ಲ, ಯಾಕೆ ಈ ತಿಂಗಳು 206 ನಿರ್ದೇಶಿತ ಕುರಿ ಇತ್ತು ಸರ್. ಆದ್ರೆ 232 ಆಗಿದೆ. 76 ಮಕ್ಕಳಿಗೆ ಮಾತ್ರ ಹಾಕಿದ್ದಾರೆ. ಬೇರೆ ಅಡ್ಜಸೆಂಟ್ ತಾಲೂಕಿಗೆ ಹೋಗಿ ಅಲ್ಲ ಹಾಕ್ಸ್ಕೊಂಡಿರ್ತಾರೆ. ಯೂಶಲಿ ಯಾರನ್ನಾಗ ಅದು ಅಚೀವ್ ಆಗಿದೆಯೋ ಇಲ್ವೋ ಅಂತ ಈಗ ಏನ್ PSUಗಳು ಇರ್ತಾರೆ, ಆಶಾದವರು ಇರ್ತಾರಲ್ಲ, ಮನೆ ರಿಪೋರ್ಟ್ ತಗೋತಾ ಇದ್ದೀವಿ. ಆಮೇಲೆ ತಾಯಿ ಕಾರ್ಡಲ್ಲಿ ಎಂಟ್ರಿ ಆಗಿರುತ್ತೆ ಸರ್. ನಮ್ಮ ಕುಷ್ಠರೋಗದ ಸಂಖ್ಯೆ ಇದೆಯಾ? ಇದೆ ಸರ್, ತಾಲೂಕಲ್ಲಿ 2 ಕೇಸ್ ಇದೆ ಸರ್. ಎಲ್ಲಿದ್ದಾವೆ? ಬನ್ನಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಪುನಃ ಆಗ್ತಿದೆ. ಕೆಲಸ ಮಾಡಕ್ಕೆ ಏನ್ ತೊಂದ್ರೆ ಅವ್ರಿಗೆ? ತೊಂದರೆ ಏನಿಲ್ಲ ಸರ್. ತೊಂದ್ರೆ ಏನಿಲ್ಲ ಅವ್ರಿಗೆ, ಮಾಡ್ಬೇಕಲ್ಲ. ಆಗ್ತಿಲ್ವಲ್ಲ ಇದು? ಇಲ್ಲ, ಮಾಡಿಸ್ತೀನಿ ಸರ್. ಈಗ ಮೀಟಿಂಗ್ ಇದೆಯಲ್ಲ, ಇದೇ ಮೊದಲನೇ ಪ್ರಸ್ತಾಪ ಮಾಡ್ತೀನಿ. ಪ್ರತಿಯೊಬ್ಬರ ಹತ್ರನೂ ಇದು ಮಾಡ್ತೀನಿ. ಕಂಪಲ್ಸರಿ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಎಸ್, ಕಂಪಲ್ಸರಿ ಆಗ್ಬೇಕು. ಕಂಪಲ್ಸರಿ ಬೆಳಗ್ಗೆ 9:30 ಸಂಜೆ 6 ಗಂಟೆ ತನಕ ಅವರು ಆಸ್ಪತ್ರೆಲೇ ಇರಬೇಕು. ಎಮರ್ಜೆನ್ಸಿ ಕೇಸಸ್ ಬಂದ್ರೆ ಅದನ್ನ ನೋಟ್ ಮಾಡಿ ನಿಮ್ ಪರ್ಮಿಷನ್ ತಗೊಂಡೆ ಅವ್ರು ಹೋಗ್ಬೇಕು. ಅಂದ್ರೆ ಎಮರ್ಜೆನ್ಸಿಗೆ ಹೋಗಿದ್ ಬರ್ಲಿ, ಅದು ನಿಮ್ಮ ಗಮನದಲ್ಲಿ ಇರಬೇಕು. ಅವತ್ತು 22 ಕೇಂದ್ರದಲ್ಲಿ ಡಾಕ್ಟರ್ಗಳು 22 + 1 23 ಕೇಂದ್ರದಲ್ಲಿ ಡಾಕ್ಟರ್ಗಳು ಎಷ್ಟು ಎಲ್ಲಾ ಕೇಂದ್ರದಲ್ಲೂ ಡಾಕ್ಟರ್ಗಳಿದಾರ? 23ರಲ್ಲೂ 24ರಲ್ಲೂ ಇದ್ದಾರೆ. ಮೊಬೈಲ್ 24 ಕೇಂದ್ರದಲ್ಲೂ ಡಾಕ್ಟರ್ ಇದ್ಮೇಲೆ ನಮ್ಗೆ ಕಂಪಲ್ಸರಿ ಇರ್ಬೇಕು ಡಾಕ್ಟರ್ಗಳು. ಇದ್ದು ಎಲ್ಲರೂ ಹೊರಗಡೆ ಹೋಗ್ಬೇಕಾ, ಎಮರ್ಜೆನ್ಸಿ ಇದೆಯಾ, ಯಾವ್ದಾದ್ರು ಪೇಷಂಟ್ ಜೊತೆ ಬರ್ಬೇಕಾ, ಅದೆಲ್ಲ ನೀವು ಅವ್ರು ಬರ್ಬೇಕು ಹೊರಗಡೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇದೇ ನೀವು ಹೊಣೆ ಹಾಕ್ತೀರಿ. ಇಲ್ಲ, ನಾನು ಡೈರೆಕ್ಟ್ ನಿಮ್ಗೊಂದು ಪತ್ರ ಬರೀತೀನಿ. ಈ ತರ ಬಿಹೇವಿಯರ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ನಿಮ್ಗೊಂದು ಪತ್ರ ನಮ್ಮ ಜಿಲ್ಲಾ ಮಟ್ಟದ ಕಂಪಲ್ಸರಿ ಎಲ್ಲ ನೀವು ಟ್ರ್ಯಾಕ್ ಮಾಡಲೇಬೇಕು. ಕಂಪಲ್ಸರಿ ಬೆಳಿಗ್ಗೆ ಸಂಜೆ ಬಯೋಮೆಟ್ರಿಕ್ ಆಗ್ಬೇಕು. ನಿಮ್ದೇನಾದ್ರು ಅವ್ರು ಹೋಗ್ತಾರೆ ಅಂದ್ರೆ ನೀವು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗ್ತದೆ. ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ತಗೊಂಡಿದ್ದಾರೆ, ಸಮುದಾಯ ಆರೋಗ್ಯ ಅಧಿಕಾರಿಗಳು. ಅವರಿಗೆ ಅಂತ ಮೇಂಟೈನ್ ಮಾಡ್ಬೇಕು. ಫೀಲ್ಡ್ ಡ್ಯೂಟಿ ಆಗಿರ್ಬೋದು. ಮತ್ತೆ ಕಂಪಲ್ಸರಿ ಇವತ್ತೇ ಒಂದು ಸರ್ಕ್ಯುಲರ್ ಹಾಕಿ ಬೆಳಗ್ಗೆ 9:30 ಯಾವುದೇ ಆಸ್ಪತ್ರೆ ಇರ್ಬೋದು, ದೊಡ್ಡ ಇರ್ಬೋದು, ಇರ್ಬೋದು, ಯಾವುದೇ ಆಸ್ಪತ್ರೆ ಇರ್ಬೋದು, 9:30 ಸಂಜೆ 6 ಗಂಟೆ ತನಕ ಕಂಪಲ್ಸರಿ ಅವರು ಇಲ್ಲೇ. ಸರ್ಕಾರದ್ದು ಏನೇನು ಯೋಜನೆಗಳು ಜಾರಿ ಮಾಡ್ತಾ ಇದ್ದೀರಿ, ಏನೇನು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಬಾಕಿ ಇದೆ, ಬಿಡುಗಡೆ ಆಗಿದೆ ಅಂತ ಬಂದಿದ್ರು, ಆಗಿಲ್ಲ. ಈ ಯೋಜನೆಗೆ ಸೇರಿಸ್ತಾರೆ. ಇನ್ನು ಬಿಡಿ, ಪೇಪರ್ನಲ್ಲೆಲ್ಲ ಬಂದ್ಬಿಟ್ಟಿತ್ತು ಸರ್. ಪೇಪರ್ ಹೋಗ್ಬಿಟ್ಟಿದೆಯಪ್ಪ. ನನಗೂ ಆಶ್ಚರ್ಯ. ಶಬೀರ್ ನಗರ ಮೊನ್ನೆ 2 ಸಾವು ಆಗಿದೆ ಅಂತ ಒಂದು ರೆಸಾರ್ಟ್ ಮೂಲದಲ್ಲಿ, ಒಂದು ಶಬೀರ್ ನಗರದಲ್ಲಿ ಮಕ್ಕಳು ಆಕ್ಚುಲಿ ಕಾವೇರಿ ಆಸ್ಪತ್ರೆಗಳಿಂದ ಚೆಲ್ವಾಂಬಾಗ್ ರೆಫರ್ ಮಾಡಿದ್ದಾರೆ ಸರ್. ಈಗ ಡೆಂಗ್ಯೂ ಡೆತ್ ಅಂತ ಅದು ಆಗಿಲ್ಲ ಸರ್. ಅದು ಆಕ್ಚುಲಿ ಟೈಫಾಯ್ಡ್ ಜ್ವರ ಬಂದು ಮೆನೆಂಜೈಟಿಸ್ ಆಗಿ ಆ ಮಗು ಸಾವಿಗೀಡಾಗಿದೆ ಅಂತ ಅಂದ್ಬಿಟ್ಟು ಇನ್ನೂ ಚೆಲ್ವಾಂಬಾ ಹಾಸ್ಪಿಟ್ಲು ವೈದ್ಯರುಗಳು ಹೇಳಿದ್ದಾರೆ ಸರ್. ವರದಿ ಇನ್ನೂ ಬಂದಿಲ್ಲ. ಡೆಂಗ್ಯೂ ಫೀವರ್ ನೆಗೆಟಿವ್ ಬಂದಿತ್ತು, ಟೈಫಾಯ್ಡ್ ಪಾಸಿಟಿವ್ ಬಂದಿತ್ತು. ಟೈಫಾಯ್ಡ್ ಪಾಸಿಟಿವ್ ಮತ್ತೆ ಇಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತ ಹೇಳ್ತಿಲ್ಲ ಅದನ್ನ? ಇಲ್ಲ ಸರ್, ಇಲ್ಲ. ಇನ್ನೊಂದು ನಮ್ಮಲ್ಲಿ ಎಷ್ಟು ಡೆತ್ ಆಗಿದಾವೆ ಡೆಂಗ್ಯೂ? ನಮ್ಮಲ್ಲಿ ಡೆತ್ ಯಾವುದೋ ಆಗಿಲ್ಲ ಸರ್. ಆಕ್ಚುಲಿ ನಮ್ಮ ಗುರುಪುರದಲ್ಲಿ ಏನ್ ಸಮುದಾಯ ಆರೋಗ್ಯ ಅಧಿಕಾರಿ ಇದ್ರು, ಅವರು ಡೆತ್ ಆಗಿದೆ. ಬಟ್ ಅವರು ವಾಸ ಇದ್ದಿದ್ದು ಮೈಸೂರಿನಲ್ಲಿ. ಅವ್ರ ಮಿಸ್ಸಸ್ ಕೂಡ ಸ್ಟಾಫ್ ನರ್ಸು ಕಾಮಾಕ್ಷಿ ಹಾಸ್ಪಿಟಲ್ ಅಲ್ಲೇ ಕೆಲಸ ಮಾಡ್ತಿದ್ರು. ಗಂಡ ಹೆಂಡತಿ ಇಬ್ರು ಕೂಡ ಕಾಮಾಕ್ಷಿ ಹಾಸ್ಪಿಟಲ್ ಕ್ವಾರ್ಟರ್ಸ್ ಅಲ್ಲೇ ಇದ್ರು ಸರ್. ಅಲ್ಲಿ ಏನ್ ನಮ್ಮ DHO DSO ನಾವುಗಳೆಲ್ಲ ಹೋಗಿ ಸರ್ವೆ ಮಾಡಿದಾಗ ಅಲ್ಲಿ ಬಯೋಮೆಟ್ರಿಕ್ ಬೆಳಿಗ್ಗೆ ಎಷ್ಟೊತ್ತಿಗೆ 9:30 10 ಗಂಟೆ ಒಳಗಡೆ ಆಗ್ಬೇಕು ಸರ್. ಸಂಜೆ 4ರಿಂದ 4:15 ಒಳಗಡೆ ಆಗ್ಬೇಕು. ಹಾಗೆ ಸರ್, ಈ ಫೀಲ್ಡ್ ಡ್ಯೂಟಿಗೆ ಹೋಗ್ತಾ ಇದೀವಿ ಅಂತ ಸಂಜೆ ಅದನ್ನೇ ಹೇಳ್ತಾರೆ. ಬೆಳಿಗ್ಗೆ ಹಾಕ್ಬಿಟ್ಟು ಮೈಸೂರು ಬಂದ್ಬಿಟ್ರೆ ಏನ್ ಮಾಡ್ತೀವಿ ಗೊತ್ತಾಗಲ್ಲ ಸರ್. ಈಗ ಇದನ್ನ ನೆಕ್ಸ್ಟ್ ಕಂಪಲ್ಸರಿ ಡಾಕ್ಟರ್ಗಳು ಫೀಲ್ಡ್ ಡ್ಯೂಟಿ ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ. ಆಶಾ ಕಾರ್ಯಕರ್ತರು ಇರ್ತಾರೆ, ಅವರೆಲ್ಲ ನೋಡ್ತಾ ಇರ್ತಾರೆ, ಫೀಲ್ಡ್ ವರ್ಕರ್ ಇರ್ತಾರೆ. ಡಾಕ್ಟರ್ಗಳು ದಯಮಾಡಿ ಅಲ್ಲೇ ಇರಬೇಕು.
ಹಾಸ್ಪಿಟಲಲ್ಲೇ ಇರಬೇಕು. ಫೀಲ್ಡ್ ಡ್ಯೂಟಿ ಎಮರ್ಜೆನ್ಸಿ ಬಂದಾಗ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗ್ಲಿ. ನೀವು ಟ್ರ್ಯಾಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅವ್ರನ್ನ ಸಂಜೆ ಕಂಪಲ್ಸರಿ ಬಯೋಮೆಟ್ರಿಕ್ ಅವ್ರದ್ದು ಎಂಟ್ರಿ ಆಗಲೇಬೇಕು. ಇಲ್ಲದೆ ಹೋದ್ರೆ ಅವ್ರಿಗೆ ನೋಟಿಸ್ ಕೊಡಿ, ಇಮಿಡಿಯೇಟು ಅವ್ರಿಗೆ ರಿಪೋರ್ಟ್ ಮಾಡಿ. ಅವರು ನಿನ್ನೆ ಕಂಪ್ಲೇಂಟ್ ಹಿಡಿದು 10:30 ಬಂದು 2 ಗಂಟೆಗೆ ಕೊಟ್ಟೋಗ್ಬಿಡ್ತಾರೆ. ಏನು ಸರ್ವಿಸ್ ಕೊಡ್ತಾ ಇಲ್ಲ ನಮಗೆ. ನರ್ಸ್ ಕ್ವಾರ್ಟರ್ಸ್ ಇಲ್ಲ, ನರ್ಸ್ ಕ್ವಾರ್ಟರ್ಸ್ ಮಾಡಿಸ್ಕೊಡಿ ಅಂದರು. ಕ್ವಾರ್ಟರ್ಸ್ ಇರೋದು ಬಿಡೋದು ಸೆಕೆಂಡ್ರಿ. ನಮಗೆ ಅಟ್ಲೀಸ್ಟ್ ಕ್ವಾರ್ಟರ್ಸ್ ಸಂಜೆ ಹೊತ್ತು ಬೇಕಾಗ್ಬೋದು ಅವ್ರಿಗೆ. ಸ್ಟಾಫ್ ಇದ್ದಾರೆ, ಮತ್ತೆ ಮೇಲ್ ಹೆಲ್ತ್ ಅಸಿಸ್ಟೆಂಟ್ ಇದ್ದಾರೆ, ಡ್ರೈವರ್ ಇದ್ದಾರೆ, ಮತ್ತೆ ಫೀಮೇಲ್ ಹೆಲ್ತ್ ಅಸಿಸ್ಟೆಂಟ್. ಅದೇನು ಅವರು ಪ್ರಾಬ್ಲಮ್ ಇಲ್ಲ, ಡೈಲಿ ಹೋಗ್ತಿದ್ದಾರೆ. ATP ಮಾಡೋ ಅಕೌಂಟ್ ಈಗ 22, 23 ಕೇಂದ್ರಗಳಲ್ಲಿ ನಮ್ದು ಸ್ಟಾಫ್ಗಳು ಎಲ್ಲ ಕಡೆನೂ ಮೆಡಿಕಲ್ ಆಫೀಸರ್. ನಿನ್ನೆ ನಾನು ಮುಳ್ಳೂರ್ಗೆ ಹೋಗಿದ್ದೆ. ಅಲ್ಲಿ ಕಂಪ್ಲೇಂಟು ಬೆಳಗ್ಗೆ 10:30 ಬರ್ತಾರೆ ಡಾಕ್ಟ್ರು, ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ ಅಂತ. ಇದು ಮಾನಿಟರಿಂಗ್ ಮಾಡೋದು. ಫೀಲ್ಡ್ ಡ್ಯೂಟಿ ಅಂದ್ರೆ ಈಗ ನಾನು ಹೇಳೋದು ಓಕೆ. ಈಗ ನನಗಿದು ಅವ್ರ ಕಂಪ್ಲೇಂಟ್ ಬರೋದು ಫೀಲ್ಡ್ ಡ್ಯೂಟಿ ಇದ್ದಿದ್ದೆ ಕಂಪ್ಲೇಂಟ್ ಬರ್ತಿರ್ಲಿಲ್ಲ. ಇಲ್ದೇ ಸಂದರ್ಭದಲ್ಲಿ ಸಾರ್ವಜನಿಕರು ಸಮಸ್ಯೆ, ಇದು ಸಾರ್ವಜನಿಕರಿಂದ ಬಂದಿರ್ತಕ್ಕಂಥ ಕಂಪ್ಲೇಂಟು. ಈಗ ನಾನು ಹೇಳೋದು 22 ಕೇಂದ್ರಗಳಿದ್ದಾವೆ. 22 ಕೇಂದ್ರಗಳಲ್ಲಿ ಸ್ಟಾಫ್ಗಳಿದ್ದಾರೆ. ಕೆಲವು ಕಡೆ ಅವ್ರು ಉಳಿತಾ ಇಲ್ಲ, ಉಳಿದಿರೋದು ಅದೊಂದು ಕಡೆ ಇರಲಿ. ಈಗ ಅಟ್ಲೀಸ್ಟು ಕರೆಕ್ಟ್ ಟೈಮ್ಗೆ ಹೋಗಿ ಸಂಜೆ ತನಕ ಇದ್ದು ಅಟೆಂಡ್ ಮಾಡಿ ಬರದೇ ಇದ್ದ ಪ್ರಾಬ್ಲಮ್ಮು. ನೆನ್ನೆ ನಾವು ಮುಳ್ಳೂರಿಗೆ ಹೋದಾಗ ನಾನು ಇದ್ದೆ, ಇವರು ಇದ್ದರು, ಅಲ್ಲೇ ಕಂಪ್ಲೇಂಟ್ ಬಂತು. ಈಗ ಅಷ್ಟು ಜನ ಸ್ಟಾಫ್ಗಳನ್ನ ನೀವು ಟ್ರ್ಯಾಕ್ ಮಾಡಬೇಕು ಅಂದರೆ ಹೆಂಗೆ ಟ್ರ್ಯಾಕ್ ಮಾಡ್ತಾ ಇದ್ದೀರಿ? ಪ್ರತಿ ಶುಕ್ರವಾರ ಏನು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಪ್ರತಿ ಶುಕ್ರವಾರ ನಮ್ಮೆಲ್ಲ ಸ್ಟಾಫ್ಗಳು ಮನೆಗೆ ವಿಸಿಟ್ ಮಾಡಿ ಲಾರ್ವಾನ ಇದು ಮಾಡಿ ಇಸ್ರೆ ಡಿಸ್ಟ್ರಾಯ್ ಮಾಡಿ 1 ಡೇ ಡ್ರೈ ಮಾಡಿಸಿ ಇದು ಮಾಡ್ತಾ ಇದ್ದೀವಿ ಸರ್. ಒಟ್ಟಾರೆ ಎಷ್ಟು ಡೆಂಗ್ಯೂ ತಾಲೂಕಲ್ಲಿ? 83 ಏನು ಇದುವರೆಗೂ ಪ್ರಕರಣ ಇದಾಗಿದೆ. ಈಗ ಆಕ್ಟಿವ್ ಕೇಸು 7 ಇದೆ ಸರ್. 83 ಹುಣಸೂರು ತಾಲೂಕು ಓವರಾಲ್ 83 ಕೇಸಸ್ಸು ಪಾಸಿಟಿವ್ ಇತ್ತು. ಅದರಲ್ಲಿ ಎಷ್ಟು ಈಗ ಕ್ಲಿಯರ್ ಆಗಿದೆ? ಈಗ 7 ಬಿಟ್ಟರೆ ಇದೆಲ್ಲ ಕ್ಲಿಯರ್ ಆಗಿದೆ ಸರ್. 7 ಆಕ್ಟಿವ್ ಕೇಸಸ್ ಇದಾವೆ. ಅದು ಆನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಗುಣ ಆಗಿದ್ದಾರೆ ಸರ್. ಎಲ್ಲೆಲ್ಲಿ? ಇದು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಸರ್. ಹುಣಸೂರು ಟೌನ್ ನಲ್ಲಿ 3 ಇದೆ. ಎಲ್ಲಿ ಟೌನ್ ಅಲ್ಲಿ 3? ಒಂದು ಇದರಲ್ಲಿ ಶಬೀರ್ ನಗರದಲ್ಲಿದೆ, ಮತ್ತೆ NS T2 ನಲ್ಲಿದೆ, ಮತ್ತು ಸ್ಟೋರ್ ಬೀದಿನಲ್ಲಿ ಒಂದಿದೆ ಸರ್. ಹುಣಸೂರು ಟೌನ್ ಒಳಗೆ ತಿತ್ತಲೊಂದು, ಆಮೇಲೆ DC ಅವ್ರದ್ದು ಕಾರ್ಯಕ್ರಮ ಇತ್ತಲ್ಲ, ರದ್ದು. ಅದು CM ಬಂದವ್ರೆ, ಮೈಸೂರಿದ್ದಾರೆ. ಬಂದಿರೋದ್ರಿಂದ ನಾಳೆ ಕ್ಯಾನ್ಸಲ್. ಅದಕ್ಕೆ ಹಾಕ್ಬಿಡ್ಬೇಕು. ಏನು ಸಂಪತ್ತದ್ದು ಎಲ್ಲ ನಮ್ಮೆಲ್ಲರಿಗೂ ಈ ಶಾಸಕರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ತಾಲೂಕು ದಂಡಾಧಿಕಾರಿ ಮುದ್ರಾ ಸಾಹೇಬ್ ಇದ್ದಾರೆ, ಅವ್ರಿಗೂ ನಗರಸಭೆ ಕೊಡ್ತಾ ಇದ್ದೀವಿ. ಸ್ವಾಗತ ಕೊಡ್ತಾ ನಾಡಿಗೆಯೊಂದಿಗೆ ಪ್ರಾರಂಭಿಸೋಣ. ದಯವಿಟ್ಟು ಎಲ್ಲರೂ ನಿಂತ್ಕೋಬೇಕಂತ ಕೇಳ್ತೀನಿ. ಏನು ಜೂನ್ ತಿಂಗಳಿಂದ ಸಂಖ್ಯೆ ಜಾಸ್ತಿ ಆಗಿತ್ತು ಸರ್. ಬಟ್ ತಿಂಗಳಲ್ಲಿ ಒಂದು ಸ್ವಲ್ಪ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಇತ್ತು ಸರ್. ಈ ಮಂತಲ್ಲಿ ನಮ್ಮ ST ಡಿಪಾರ್ಟ್ಮೆಂಟ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು ಇವರುಗಳ ಸಹಯೋಗದಿಂದ ಈಗೇನು ಸ್ಟ್ಯಾಗ್ನೆಂಟ್ ವಾಟ್ರು ನಮ್ಮ ಅರ್ಬನಲ್ಲಿ ಇರ್ಬೋದು, ರೂರಲಲ್ಲಿ ಇರ್ಬೋದು, ಅದನ್ನು ಪಂಚಾಯತಿ ಅವ್ರ ಕಡೆಯಿಂದ ಇದ್ದು ತೆರವು ಮಾಡಿಸ್ತಾ ಇದ್ವಿ. ಮತ್ತು ಟಾಮ್ ಆಫರ್ಸ್ನು ಇದು ಮಾಡ್ತಾ ಇದ್ವಿ. ಫಾಗಿಂಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್, ಫಾಗಿಂಗ್ ಇದು ಮಾಡ್ತಾ ಇದ್ದೀವಿ. ಈ ಕಳೆದ 1 ವಾರದಿಂದ ಏನು ಡೆಂಗ್ಯೂ ಪ್ರಕರಣ ಒಂದು ಬಂದಿಲ್ಲ. ಇಲ್ಲಿವರೆಗೂ 83 ಕೇಸು ಪಾಸಿಟಿವ್ ಇತ್ತು. ಅದರಲ್ಲಿ ಈಗ ಆ್ಯಕ್ಟಿವ್ 7 ಕೇಸ್ ಅಷ್ಟೇ ಇದೆ. ಅದು ಅಂಡರ್ ಟ್ರೀಟ್ಮೆಂಟಲ್ಲಿದೆ, ಗುಣ ಆಗಿದ್ದಾರೆ ಸರ್. ಇನ್ನು ಮುಂದಕ್ಕೂ ಕೂಡ ಪದೇ ಪದೇ ಮಳೆ ಬೀಳ್ತಿರೋದ್ರಿಂದ ಈ ಈಡಿಸ್ ಸೊಳ್ಳೆ ಫ್ರೆಶ್ ವಾಟ್ರಲ್ಲಿ ಅಷ್ಟೇ ಮಲ್ಟಿಪ್ಲೈ ಆಗೋದು ಸರ್. ಸೊ ಆದಷ್ಟು ಫ್ರೆಶ್ ವಾಟರ್
ನಿಮ್ಗೊಂದು ಎಷ್ಟು ದಿವಸ ಆಯಿತು? ಆಯ್ತು, ಮತ್ತೆ ಇನ್ನಾರು ಕೊಡ್ಬೇಕು ತಾನೆ. ಕೆಟ್ಟೋಗಿದ್ದು ಹೇಗೆ ಹೇಳಪ್ಪ? ಆಯ್ತು, ಬನ್ನಿ ನೀವು ಬಾಟ ಕೊಡಿ ಸರ್. ಸ್ಟಾರ್ಟ್ ಮಾಡು. ಮಾಡಿ